ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಸೌಮ್ಯ ಬೆಳಗಿ. ಬೆಂಗಳೂರಲ್ಲಿ ಅಪರಿಚಿತರ ವಾಹನ ಹತ್ತಿ ಹೋಗ್ತೀರಾ, ಅದರಲ್ಲೂ ಮಹಿಳೆಯರು ಮಧ್ಯರಾತ್ರಿ ಟೈಮಲ್ಲಿ ಬೇರೆಯವರ ಬೈಕಲ್ಲಿ ಹೋಗೋ ಮುನ್ನ ಎಚ್ಚರ. ರಾಜಧಾನಿಯಲ್ಲಿ ರ್ಯಾಪಿಡೋ ಬೈಕ್ ಬುಕ್ ಮಾಡಿದ ಯುವತಿಯೊಬ್ಬಳ ಮೇಲೆ ಕಾಮುಕರಿಬ್ಬರು ಭೀಕರವಾಗಿ ಅತ್ಯಾಚಾರವೆಸಗಿದ್ದಾರೆ. ಆ ಕ್ರೂರ ಕಾಮುಕರಿಂದಾದ ಘೋರ ಕೃತ್ಯದ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರ್ಯಾಪಿಡೋ ಬೈಕ್ನಲ್ಲಿ ಬಂದ ರಾಜಧಾನಿಯ ಕಾಮುಕ ಮನೆಗೆ ಕರೆದೊಯ್ದು ಯುವತಿ ಮೇಲೆ ಗ್ಯಾಂಗ್ ರೇಪ್. ಕಳೆದ ವಾರವಷ್ಟೇ ರ್ಯಾಪಿಡೋ ಬೈಕ್ ಸವಾರನೊಬ್ಬ ಮಾಡೆಲ್ ಒಬ್ಬಳಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಕೇಳಿಬಂದಿತ್ತು. ಇದೀಗ ರಾಜಧಾನಿಯಲ್ಲಿ ರ್ಯಾಪಿಡೋ ಸವಾರ ಸೇರಿ ಯುವತಿಯೊಬ್ಬಳನ್ನ ತನ್ನ ರೂಮ್ಗೆ ಕರೆದೊಯ್ದು ಗೆಳೆಯನ ಜೊತೆ ಸೇರಿ ಗ್ಯಾಂಗ್ ರೇಪ್ ಮಾಡಿರೋ ಘಟನೆ ನಡೆದಿದೆ. ಬೆಂಗಳೂರಿನ ಹೊರವಲಯದ ಎಲೆಕ್ಟ್ರಾನಿಕ್ ಸಿಟಿ ಬಳಿ ಈ ಘಟನೆ ನಡೆದಿದೆ. ಕೇರಳ ಮೂಲದ ಯುವತಿಯೊಬ್ಬಳು ಬಿಟಿಎಂ ಲೇಔಟ್ನ ಖಾಸಗಿ ಸಂಸ್ಥೆ ಇವರ ಜಮೀನಲ್ಲೇ ನರ್ಸರಿ ಮಾಡಿದ್ದಾರೆ. ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ. ಅವರ ಸೀಕ್ರೆಟ್ಸ್ ಅನ್ನ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕೆಲಸ ಮಾಡುತ್ತಿದ್ಲು. ಇದೇ 25ರಂದು ಕೆಲಸ ಮುಗಿಸಿ ಬಿಟಿಎಂ ಲೇಔಟ್ನಿಂದ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಗೋವಿಂದ ಶೆಟ್ಟಿ ಪಾಳ್ಯಕ್ಕೆ ಹೋಗಲು ರ್ಯಾಪಿಡೋ ಬೈಕ್ ಬುಕ್ ಮಾಡಿದ್ದಳು. ಯುವತಿ ಕೂಡ ಪಾನಮತ್ತಳಾಗಿದ್ದಳು ಎನ್ನಲಾಗಿದೆ. ಇದೇ ವೇಳೆ ರ್ಯಾಪಿಡೋದಲ್ಲಿ ಬಂದ ಬಿಹಾರ ಮೂಲದ ಶಹಬುದ್ದೀನ್ ಯುವತಿಯನ್ನ ಕೂರಿಸಿಕೊಂಡು ತನ್ನ ರೂಮ್ನತ್ತ ಹೋಗಿದ್ದಾನೆ. ಆರೋಪಿ ಶಹಬುದ್ದೀನ್ ತನ್ನ ರೂಮ್ಗೆ ಸ್ನೇಹಿತ ಹರ್ಪತ್ ಶರೀಫ್ ಎಂಬುವನನ್ನು ಕರೆಸಿಕೊಂಡಿದ್ದಾನೆ. ನಶೆಯಲ್ಲಿದ್ದ ಯುವತಿಯನ್ನ ಇಬ್ಬರು ಕಾಮುಕರು ಸೇರಿ ಹೀನಾಯವಾಗಿ ಅತ್ಯಾಚಾರವೆಸಗಿದ್ದಾರೆ. ವಿಚಿತ್ರ ಎಂದ್ರೆ ಆರೋಪಿ ಶಹಬುದ್ದೀನ್ ಪ್ರೇಯಸಿ ಕೂಡ ಅದೇ ರೂಮ್ನಲ್ಲಿ ಇದ್ದಳು. ತನ್ನ ಪ್ರೇಯಸಿ ಎದುರಲ್ಲೇ ಮತ್ತೋರ್ವ ಯುವತಿಯನ್ನ ಕಾಮುಕರು ಅತ್ಯಾಚಾರವೆಸಗಿದ್ದಾರೆ. ಅತ್ಯಾಚಾರದ ಬಳಿಕ ಯುವತಿಗೆ ತೀವ್ರ ರಕ್ತಸ್ರಾವ ಆಗಿದ್ದು ತನ್ನ ಸ್ನೇಹಿತನ ಜೊತೆ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆದಿದ್ದಾಳೆ. ಈ ವೇಳೆ ಗ್ಯಾಂಗ್ ರೇಪ್ ವಿಚಾರ ಗೊತ್ತಾಗಿದೆ. ಅತ್ಯಾಚಾರವೆಸಗಿದ ಇಬ್ಬರು ಆರೋಪಿಗಳು ಹಾಗೂ ಶಾಬುದ್ದೀನ್ ಪ್ರೇಯಸಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ವೈದ್ಯಕೀಯ ತಪಾಸಣೆಗಾಗಿ ಹೋದಾಗ ಪೊಲೀಸರಿಗೆ ಮಾಹಿತಿ ಸಿಕ್ಕಿರ್ತದೆ 26ನೇ ತಾರೀಕು ಸಂಜೆಗೆ. ಕೂಡಲೇ FIR ಅನ್ನು ದಾಖಲಿಸಿ ನಮ್ಮ ಆಗ್ನೇಯ ವಿಭಾಗದ ಅಧಿಕಾರಿಗಳು ಈ ವಿಷಯದಲ್ಲಿ ತುರ್ತನ ಕ್ರಮ ಜರುಗಿಸಿ ಎಲ್ಲ ಆರೋಪಿತರನ್ನು ಕೂಡಲೇ ಬಂಧನೆ ಮಾಡಿದ್ದಾರೆ. ಮತ್ತು ಇದು ಅತ್ಯಂತ ಗಂಭೀರವಾದ ಪ್ರಕರಣವಾಗಿರುವುದರಿಂದ ವಿಧಿವಿಜ್ಞಾನ ಪ್ರಯೋಗಶಾಲಾ ತಜ್ಞರೊಟ್ಟಿಗೆ ಕೂಡಲೇ ಸ್ಥಳ ಪರಿಶೀಲನೆ ಮಾಡಿಸಿ ಅದರಲ್ಲಿ ತೆಗೆಯಬೇಕಾದಂತಹ ಎಲ್ಲ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿದ್ದಾರೆ. ಆರೋಪಿ ಶಾಬುದ್ದೀನ್ಗೆ ಮದುವೆ ಕೂಡ ಆಗಿದೆ. ತಿಂಗಳ ಹಿಂದೆ ಆತನ ಪತ್ನಿ ಬಿಹಾರಕ್ಕೆ ಹೋಗಿದ್ದಳಂತೆ. ಈ ವೇಳೆ ಪ್ರೇಯಸಿ ಜೊತೆಯಲ್ಲೇ ರೂಮ್ನಲ್ಲಿದ್ದಾನೆ. ಅಷ್ಟು ಸಾಲದು ಎಂಬಂತೆ ರ್ಯಾಪಿಡೋ ಬೈಕ್ನಲ್ಲಿ ಬಂದಿದ್ದವಳ ಮೇಲೂ ಪೈಶಾಚಿಕ ಕೃತ್ಯವೆಸಗಿದ್ದಾನೆ. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ಮಾಡುತ್ತಿದ್ದಾರೆ. ಇದೀಗ ರಾಜಧಾನಿಯಲ್ಲಿ ರ್ಯಾಪಿಡೋ ಬೈಕ್ ಅನ್ನ ಬುಕ್ ಮಾಡಿಕೊಂಡು ಹೋಗೋದು ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಮೂಡಿದೆ. ಆದೂರ್ ಚಂದ್ರು, ನ್ಯೂಸ್ 18 ಕನ್ನಡ, ಆನೇಕಲ್.